ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MIದ ಮಲ್ಲಪ್ಪ ಜೋಜಾವ. ಆದ್ಮೇಲೆ ನಿರಂತರವಾದ ಹೋರಾಟ, ನಿರಂತರವಾದ ಸೋಲರಿಯರದ ದನಿವರಿಯದ ಮುಪ್ಪಾವಸ್ಥೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ಶಟದ ನಿಂತ ಎದುರಿಸಿದಂಥ SR ಹಿರೇಮಠ ನಮ್ಮ ಧಾರವಾಡದವರು ಸಮಾಜ ಪರಿವರ್ತನಾ ಒಂದು ಸಂಘಟನೆಯನ್ನು ಮಾಡಿಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮಾಧ್ಯಮಗಳಾಗಲಿ ಅಥವಾ ಇನ್ನುಳಿದವರಾಗಲಿ ಇದಕ್ಕೆ ಯಾವ ಪ್ರಮಾಣದ ಸಹಾಯ ಸಹಕಾರ ಮಾಡಬೇಕಾಗಿತ್ತು ಅದು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಆದರೂ ಅವರು ತಮ್ಮ ಛಲ ಬಿಟ್ಟಿಲ್ಲ, ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ನಿಜವಾಗಿ ಇದೊಂದು ಮೆಚ್ಚುವಂಥ ವಿಷಯ. ಯಾಕಪ್ಪ ಅಂತಂದ್ರೆ ಸರ್ಕಾರ ಈಗ ಬರೀ ಕೇವಲ 14 ಎಕರೆ ಸ್ವಾಧೀನ ಮಾಡ್ಕೋಬೇಕು ಅಂತ ಅದನ್ನು ಕಬ್ಜಾ ಮಾಡ್ಕೊಳ್ಳಿಕ್ಕೆ ಹೊರಟದ. ಅದು ಕೋರ್ಟ್ ಡೈರೆಕ್ಷನ್ ಮೇಲೆ, ಸ್ವತಃ ತನ್ನ ಮನಸ್ಸಿನಿಂದ ಅಲ್ಲ. ಯಾಕಂದರೆ ಈಗ ಎಲ್ಲ ಏನು ರಾಜಕಾರಣಿಗಳಿದ್ದಾರೆ ಇವರೆಲ್ಲರದು ಒಬ್ಬರ ಕೈ ಇನ್ನೊಬ್ರ ಕೈಲದ, ಇನ್ನೊಬ್ರ ಕಿಶೆ ಇಲ್ಲದ. ಇವರು ಅದೇ ರಾಜಕಾರಣ ಮಾಡ್ತಾರೆ, ಅವರು ಅದೇ ರಾಜಕಾರಣ ಮಾಡ್ತಾರೆ. ಹೀಗಾಗಿ ಇಲ್ಲೇ ನಮ್ಮ ಯತ್ನಾಳ್ ಹೇಳುವಂಗೆ ಹೊಂದಾಣಿಕೆ ರಾಜಕಾರಣ. ಇಬ್ಬರು ಕಳ್ಳರ ಇದ್ದಾರೆ. 71 ಎಕರೆ ಸಾಣದಲ್ಲ ಅಮೌಂಟು, 71 ಎಕರೆ ಗೋಮಾಳವನ್ನು ಈ ಒಂದು ನಮ್ಮ ದೇವೇಗೌಡ ಕುಟುಂಬದ ಸದಸ್ಯರು ಅಪಹರಿಸಿದ್ದಾರೆ ಅನ್ನೋದು ಸ್ಪಷ್ಟವಾದ ನಿಲುವು. ಅಷ್ಟಲ್ಲ, ಈಗಾಗಲೇ ಹೈಕೋರ್ಟ್ನಲ್ಲಿ ಅದನ್ನು ಗೆದ್ದು ತೋರಿಸಿದ್ದಾರೆ. ಮತ್ತು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಓದಿದ್ರು ಇವರು 21 ಆದೇಶಗಳ ಹಿನ್ನೆಲೆಯಲ್ಲಿ ನಮ್ಮ ಕುಮಾರಸ್ವಾಮಿಗಳು. ಅಲ್ಲೂ ಸಹ ಸುಪ್ರೀಂ ಕೋರ್ಟ್ ನೀವು ಅಲ್ಲೇ ಹೈಕೋರ್ಟ್ನಲ್ಲಿ ಮುಗಿಸ್ಕೊಂಡಿರೋದಾಗ ಸಹಜವಾಗಿ ಒಂದು ಆಣೆ ಬಲ ಬಂದಂಗೆ ಆಗಿದೆ ನಮ್ಮ SR ಹಿರೇಮಠ ಅವ್ರಿಗೆ. ನಿಜವಾಗಿ ಇವ್ರು ಗೆಲ್ಲಲೇಬೇಕಾದಂಥ ವಿಷಯ. ಇವರೆಲ್ಲ ರಾಜಕಾರಣಿಗಳು ಪ್ರತಿಯೊಬ್ಬರು ನೀವು ಇತಿಹಾಸ ತೆಗೆದ್ರೆ ಹುಡುಕಿದ್ರೆ ಮಾಡಿದರೆ ಬೆನ್ನು ಹಚ್ಚಿದರೆ ಎಲ್ಲರೂ ಭ್ರಷ್ಟರ. ಇದರಲ್ಲಿ ಸಂಶಯ ಇಲ್ಲ ಅಂತ ಇವತ್ತು ಹೇಳ್ಬೇಕು. ಇವತ್ತಿನ ರಾಜಕಾರಣದಲ್ಲೇ ಈ 224 MLA ಒಂದೆಲ್ಲ ಒಂದು ಆರೋಪಗಳು ನಿಶ್ಚಿತ ಇರ್ತಾವೆ.